ಸೊ ನಮ್ಮ ಮಕ್ಕಳ ಇಮ್ಯುನಿಟಿ ಪವರ್ ಚೆನ್ನಾಗಿರ್ಬೇಕು ಅಂತ ನಾವು ಇಷ್ಟೆಲ್ಲ ವೈಟಮಿನ್ ರಿಚ್ ಫುಡ್ ಅನ್ನ ನಾವು ಡೈಲಿ ಆಹಾರದಲ್ಲಿ ನಾವು ಇನ್ಕ್ಲೂಡ್ ಮಾಡಿದ್ರು ನಮ್ಮ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ಇದು ಎಲ್ಲಾನು ವೇಸ್ಟ್ ಆಗ್ಬಿಡುತ್ತೆ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ರಾಜೇಶ್ವರಿ. ನಮ್ಮ ಪೇರೆಂಟ್ಸ್ಗಳಲ್ಲಿ ಮೇನ್ ಚಿಂತೆ ಏನಂದ್ರೆ ನಮ್ಮ ಮಕ್ಕಳಿಗೆ ರಿಪೀಟೆಡ್ ಆಗಿ ಇನ್ಫೆಕ್ಷನ್ ಆಗ್ತಾ ಇದೆ. ಅಂದ್ರೆ ಒಮ್ಮೆ ಜ್ವರ, ಶೀತ, ಕೆಮ್ಮು ಇದು ಬಂದಿರುತ್ತೆ, ಡಾಕ್ಟರ್ಸ್ ಹತ್ರ ತೋರಿಸಿರ್ತೀವಿ, ಅವ್ರು ಆಂಟಿಬಯೋಟಿಕ್ಸ್ ಕೊಟ್ಟಿರ್ತಾರೆ, ಕ್ಯೂರ್ ಆಗಿರುತ್ತೆ. ಬಟ್ ಅಗೇನ್ ಒಂದು 15 ಅಥವಾ 1 ಮಂತ್ ಗ್ಯಾಪ್ ಅಲ್ಲಿ ಅಗೇನ್ ಇನ್ಫೆಕ್ಷನ್ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಮೇನ್ ರೀಸನ್ ಏನಂದ್ರೆ ನಿಮ್ಮ ಮಕ್ಕಳಿನ ಇಮ್ಯುನಿಟಿ ಕೊರತೆ ಆಗಿರಬಹುದು. ಮೇನ್ ಆಗಿ ಸ್ಕೂಲ್ಗೆ ಹೋಗುವಂತಹ ಮಕ್ಕಳಲ್ಲಿ ಈ ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಬೇರೆ ಮಕ್ಕಳಿಗೆ ಇನ್ಫೆಕ್ಷನ್ ಆಗಿರುತ್ತೆ. ಸೊ ಈ ಬ್ಯಾಕ್ಟೀರಿಯಾ ವೈರಸ್ ಸ್ಪ್ರೆಡ್ ಆದಾಗ ಸೊ ನಿಮ್ಮ ಮಕ್ಕಳಿಗೂ ಕಾಯಿಲೆ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಮಕ್ಕಳ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡೋದ್ರಿಂದ ಬಹಳಷ್ಟು ಕಾಯಿಲೆಗಳಿಂದ ನಿಮ್ಮ ಮಕ್ಕಳನ್ನ ದೂರ ಇಡ್ಬೋದು. ಸೊ ಈ ವಿಡಿಯೋದಲ್ಲಿ ನಿಮ್ಮ ಮಕ್ಕಳ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡೋಕ್ಕೆ ಯಾವ ತರಹದ ಆಹಾರ ಕೊಡಬೇಕು ಅಂಡ್ ಯಾವ ತರಹದ ಆಹಾರ ಕೊಡಬಾರ್ದು ಅನ್ನೋದನ್ನ